ರಾಯಲ್ಸ್ ತಂಡ 7ನೇ ಸ್ಥಾನದಲ್ಲಿದೆ. ಪಂಜಾಬ್ ಕಿಂಗ್ಸ್ 8, ಲಕ್ನೋ ಸೂಪರ್ ಜೈಂಟ್ಸ್ 9 ಹಾಗೂ ಗುಜರಾತ್ ಟೈಟನ್ಸ್ ತಂಡ 10ನೇ ಅಂದ್ರೆ ಅತಿ ಕಡಿಮೆ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದಿದೆ. ಮೊದಲ ಬಾರಿಗೆ ಐಪಿಎಲ್ ಟ್ರೋಫಿ ಗೆಲುವು ಕಂಡ ಬೆನ್ನಲ್ಲೇ ಆರ್ಸಿಬಿ ತಂಡದ ಬ್ರ್ಯಾಂಡ್ ಮೌಲ್ಯ ಅತಿ ಹೆಚ್ಚು ಏರಿಕೆಯನ್ನು ಕಂಡಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ 1 ಬಾರಿ ಟ್ರೋಫಿಯನ್ನು ಗೆದ್ದಿದ್ರೆ 4 ಬಾರಿ ಫೈನಲ್ಗೆ ಪ್ರವೇಶಿಸಿತು. ಅಂದ್ರೆ 2009, 2011, 2016 ಮತ್ತು 2025ರಲ್ಲಿ ಫೈನಲ್ಗೆ ಪ್ರವೇಶಿಸಿದ ಸಾಧನೆಯನ್ನ ಮಾಡಿದೆ. ಕನ್ನಡಿಗರ ನೆಚ್ಚಿನ ತಂಡ ಅಂತ ಅನಿಸಿಕೊಂಡಿರುವ ಆರ್ಸಿಬಿಯನ್ನ ಡಿಯಾಜಿಯೋ ಇದೀಗ ಮಾರಾಟಕ್ಕಿಟ್ಟಿದೆ. ತಂಡ ಪ್ರಶಸ್ತಿ ಗೆದ್ದಿರುವ ಕಾರಣದಿಂದಲೇ ಆರ್ಸಿಬಿ ದಾಖಲೆಯ ಮೊತ್ತಕ್ಕೆ ಮಾರಾಟಕ್ಕೆ ಸಜ್ಜಾಗಿದೆ. ಬರೋಬ್ಬರಿ $2 ಬಿಲಿಯನ್ ಅಂದ್ರೆ 17,587 ಕೋಟಿ ರೂಪಾಯಿಗೆ ಆರ್ಸಿಬಿ ತಂಡವನ್ನ ಮಾರಾಟಕ್ಕಿಟ್ಟಿದೆ. ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಐಪಿಎಲ್ ತಂಡವೊಂದು ಮಾರಾಟ ಆಗ್ತಾ ಇರೋದು ಐಪಿಎಲ್ ಇತಿಹಾಸದಲ್ಲಿ ಇದೇ ಮೊದಲು. ಈ ಹಿಂದೆ ದೆಹಲಿ ಕ್ಯಾಪಿಟಲ್ಸ್ ತಂಡವನ್ನ ಜಿಎಂಆರ್ ಗ್ರೂಪ್ನಿಂದ ಜಿಎಸ್ಡಬ್ಲ್ಯೂ ಗ್ರೂಪ್ 50% ಪಾಲನ್ನ ಖರೀದಿ ಮಾಡಿತ್ತು. 2018ರಲ್ಲಿ ಈ ಡೀಲ್ಗಾಗಿ 1,100 ಕೋಟಿಯನ್ನ ಜಿಎಸ್ಡಬ್ಲ್ಯೂ ಗ್ರೂಪ್ ವಿನಿಯೋಗಿಸಿತು. ಇನ್ನು 2012ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ತಂಡವನ್ನ ಸನ್ ಟಿವಿ ನೆಟ್ವರ್ಕ್ಸ್ ವಾರ್ಷಿಕ 85 ಕೋಟಿ ರೂಪಾಯಿಗೆ ಖರೀದಿ ಮಾಡಿತು. 2021ರಲ್ಲಿ ಹೊಸದಾಗಿ ಸೇರ್ಪಡೆಯಾದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಆರ್ಪಿಎಸ್ಜಿ ಗ್ರೂಪ್ನ ಸಂಜೀವ್ ಗೋಯಂಕಾ 790 ಕೋಟಿ ರೂಪಾಯಿಗೆ ಖರೀದಿಸಿದ್ರೆ ಸಿವಿಸಿ ಕ್ಯಾಪಿಟಲ್ಸ್ ಕಂಪನಿ 5,625 ಕೋಟಿ ರೂಪಾಯಿಗೆ ವಿನಿಯೋಗಿಸುವ ಮೂಲಕ ಗುಜರಾತ್ ಟೈಟನ್ಸ್ ತಂಡವನ್ನ ಖರೀದಿಸಿತು. ಈ ಎಲ್ಲ ಡೀಲ್ಗಳನ್ನ ನೋಡಿದ್ರೆ ಆರ್ಸಿಬಿ ಇದೀಗ ಅತ್ಯಧಿಕ ಮೊತ್ತಕ್ಕೆ ಸೇಲ್ ಆಗ್ತಿದೆ. ಆರ್ಸಿಬಿ ತಂಡವನ್ನ ಮಾರಾಟಕ್ಕೆ ಇಡುತ್ತಿದ್ದಂತೆ ಹಲವು ಕಂಪನಿಗಳು ಕನ್ನಡಿಗರ ನೆಚ್ಚಿನ ತಂಡವನ್ನ ಖರೀದಿ ಮಾಡಲು ಮುಂದಾಗಿದೆ. ಅದರಲ್ಲೂ 2 ಕನ್ನಡಿಗರು ಸೇರಿದಂತೆ ಸುಮಾರು 5 ಕಂಪನಿಗಳು ಆರ್ಸಿಬಿ ತಂಡವನ್ನ ತೆಕ್ಕೆಗೆ ಹಾಕಿಕೊಳ್ಳಲು ಕಾಯುತ್ತಾ ಇದ್ದಾರೆ. ಅದರಲ್ಲೂ 2 ಕನ್ನಡಿಗರು ಸೇರಿದಂತೆ ಸುಮಾರು 5 ಕಂಪನಿಗಳು ಆರ್ಸಿಬಿ ತಂಡವನ್ನ ತೆಕ್ಕೆಗೆ ಹಾಕಿಕೊಳ್ಳಲು ಕಾಯುತ್ತಾ ಇದ್ದಾರೆ. ಕನ್ನಡಿಗರಾದ ಝೆರೋದ ಸಹ ಸಂಸ್ಥಾಪಕರಾದ ನಿಖಿಲ್ ಕಾಮತ್, ಮಣಿಪಾಲ್ ಎಜುಕೇಶನ್ ಅಂಡ್ ಮಣಿಪಾಲ್ ಗ್ರೂಪ್ಸ್ನ ಅಧ್ಯಕ್ಷರಾದ ರಂಜನ್ ಪೈ ಆರ್ಸಿಬಿ ಖರೀದಿಗೆ ಮನಸ್ಸು ಮಾಡಿದ್ದಾರೆ. ಉಳಿದಂತೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅದರ್ ಪುನವಾಲಾ, ಅದಾನಿ ಗ್ರೂಪ್, ಜೆಎಸ್ಡಬ್ಲ್ಯೂ ಗ್ರೂಪ್ ಕೂಡ ಆರ್ಸಿಬಿ ಖರೀದಿಗೆ ಪೈಪೋಟಿಗೆ ಇಳಿದಿದೆ. ಒಂದೊಮ್ಮೆ ಕನ್ನಡಿಗರ ಆರ್ಸಿಬಿ ತಂಡವನ್ನು ಖರೀದಿ ಮಾಡಿದ್ರೆ ಕನ್ನಡಿಗರ ತಂಡವಾಗಿಯೇ ಉಳಿದುಕೊಳ್ಳಲಿದೆ. ಇಲ್ಲವಾದ್ರೆ ಹೊರ ರಾಜ್ಯದವರ ಪಾಲಾಗುವ ಸಾಧ್ಯತೆ ಇದೆ. ಕನ್ನಡಿಗರನ್ನ ಹೊರತುಪಡಿಸಿ ಇತರರು ತಂಡವನ್ನು ಖರೀದಿಸಿದ್ರೆ ತಂಡದ ಹೆಸರು ಬದಲಾಗುವ ಸಾಧ್ಯತೆಯೂ ಕೂಡ ಇದೆ. ಈ ಹಿಂದೆ ಡೆಕ್ಕನ್ ಚಾರ್ಜರ್ಸ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ಆಗಿ ಬದಲಾಗಿತ್ತು. ಕನ್ನಡಿಗ ವಿಜಯ್ ಮಲ್ಯ ಆರಂಭಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಕನ್ನಡಿಗರೇ ಖರೀದಿಸಲಿ ಅನ್ನೋ ಅಭಿಪ್ರಾಯ ಕರ್ನಾಟಕದಲ್ಲಿ ವ್ಯಕ್ತವಾಗ್ತಿದೆ. ಆರ್ಸಿಬಿಯ ಕೋಟ್ಯಂತರ ಅಭಿಮಾನಿಗಳು ಮುಂದಿನ ಋತುವಿನಲ್ಲಿಯೂ ಆರ್ಸಿಬಿ ತಂಡವನ್ನೇ ಅಂಗಳದಲ್ಲಿ ನೋಡಲು ಕಾತರರಾಗಿದ್ದಾರೆ.